ಅದನ್ನ ಅವ್ರ ಶ್ರೀಮಂತಿಗೆ ದೇಶ ಶ್ರೀಮಂತಿಗೆ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ 2014ರಲ್ಲಿ ಅದಾನಿಯ ಸಂಪತ್ತು 80,000 ಕೋಟಿ ಇತ್ತು. ಇವತ್ತು ಅವನ ಸಂಪತ್ತು ಎಷ್ಟಾಗಿದೆ? 15 ಲಕ್ಷ ಕೋಟಿ ಆಗಿದೆ. ಅಂಬಾನಿ ಸಂಪತ್ತು ಎಷ್ಟಿತ್ತು? ಕೇವಲ 1,15,000 ಕೋಟಿ ಇತ್ತು. 1 ಲಕ್ಷ ಕೋಟಿ 15,000 ಕೋಟಿ ಇತ್ತು. 1,15,000 ಕೋಟಿ ಇತ್ತು. 20 ಲಕ್ಷ ಕೋಟಿ ಆಗಿದೆ ಅಂಬಾನಿ ಆಸ್ತಿ. ಇಷ್ಟೆಲ್ಲ ಕಲಿತ ಬಂತು. ಇವರ ಶ್ರೀಮಂತಿಕೆಯನ್ನ ನಮ್ಮ ಯಾರೋ ಮೋದಿ ಅವರು ಇವರ ಶ್ರೀಮಂತಿಕೆಯನ್ನ ದೇಶ ಶ್ರೀಮಂತಿಕೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ತಲವಾರು ನೋಡ್ರಿ, ಯಾವುದೇ ಒಂದು ದೇಶ ಅದು ಅಭಿವೃದ್ಧಿ ಆಗಿದೆ ಅಂತಂದ್ರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎಂತ ಆಹಾರ ಊಟ ಮಾಡ್ತಾ ಇದ್ದಾನ, ಎಂತ ಆಹಾರ ಊಟ ಮಾಡ್ತಾ ಇದ್ದಾನ, ಎಂತ ಪೌಷ್ಟಿಕ ಆಹಾರ ಊಟ ಮಾಡ್ತಾ ಇದ್ದಾನ, ಒಂದು ಕುಟುಂಬ ಮನೆಯಲ್ಲಿ ವಾಸ ಮಾಡ್ತಾ ಇದೆಯಾ, ಅಥವಾ ಅವರೆಲ್ಲ ಸಂಪೂರ್ಣವಾದ ಸ್ವಚ್ಛ ನೀರು ಕುಡಿತಾ ಇದ್ದಾರಾ, ಅವ್ರ ಮಕ್ಕಳು ಸರಿಯಾದ ಪೌಷ್ಟಿಕಾಂಶ ಊಟ ಮಾಡ್ತಾ ಇದ್ದಾರಾ, ಇವೆಲ್ಲ ಲೆಕ್ಕ ನೋಡಿದ್ರೆ ದೇಶ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೇಕು. ಇವತ್ತು 100ಕ್ಕೆ 60-80% ಜನರಿಗೆ ಸರಿಯಾದ ಊಟ ಇಲ್ಲ, ಸರಿಯಾದ ಮನೆ ಇಲ್ಲ. ಹಾಗಾದಾಗ ಅಭಿವೃದ್ಧಿ ಅಂತಂದ್ರೆ ಹೆಂಗ ಅಭಿವೃದ್ಧಿ ಆಗತ್ತೆ? ಇದನ್ನು ನಾವು ಜನರಿಗೆ ಹೇಳ್ಬೇಕು ಸ್ನೇಹಿತರೆ. ಇದನ್ನು ಜನಕ್ಕೆ ಹೇಳ್ಬೇಕು ನಾವು. ಇದನ್ನ ಜನಕ್ಕೆ ಹೇಳಿಲ್ಲ ಅಂದ್ರೆ ಜನ ಯಾರ್ಯಾರನ್ನ ಬೈಕಂತ ಕೊಡ್ತಾರೆ. ಜನಗಳು ಯಾರನ್ನ ಬೈತಾರ? ನಿಮ್ಮನ್ನ ಬೈತಾರ. ಏನಪ್ಪಾ ಉದ್ಯೋಗ ಖಾತ್ರಿ ಅಂತೇಳಿ ಹೋರಾಟ ಮಾಡಿದ್ವಿ, ನೀನ್ ಮರುದಿನ ಕೆಲಸ ಕೊಡಿಸು, ಕೆಲಸ ಕೊಡಿಸಿದ್ರೆ ನೀನು ಹೋರಾಟಗಾರ, ಕೂಲಿ ಕೊಡಿಸಿದ್ರೆ ಹೋರಾಟಗಾರ, ನೀನು ಕೂಲಿ ಕೊಡಿಸಿಲ್ಲ, ಕೆಲಸ ಕೊಡಿಸಿಲ್ಲ, ನೀನು ಹೋರಾಟಗಾರ ಬೇಡ, ನಿನ್ನ ಸಂಘ ಬೇಡ ಅಂತ. ಇದು ಇರೋದು ವಾಸ್ತವ ಪರಿಸ್ಥಿತಿ. ಇದನ್ನ ನಾವು ಜನರಿಗೆ ಹೇಳ್ಬೇಕು. ಇದನ್ನ ಜನಕ್ಕೆ ಹೇಳಿಲ್ಲ ಅಂತಂದ್ರೆ ಜನಗಳಿಗೆ ನಿಜವಾದ ಒಂದು ಅರ್ಥ ಗೊತ್ತಾಗಲ್ಲ. ಎಷ್ಟು ಸಮಸ್ಯೆಗಳಿದೆ ಇವತ್ತು ಉದ್ಯೋಗ ಖಾತ್ರಿ. ಉದಾಹರಣೆಗೆ ಕಾಲದಲ್ಲಿ ಎಷ್ಟು ಬರ ಪರಿಹಾರ ಕೊಡಬೇಕಂತ ಹೇಳಿ ಒಂದು ಸ್ಟೇಟ್ ಗವರ್ಮೆಂಟ್ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದೆ. ಇಷ್ಟು ಲಾಸ್ ಆಗಿದೆ, 35-40 ಸಾವಿರ ಕೋಟಿ 50,000 ಕೋಟಿ ಬೆಳೆ ನಷ್ಟ ಆಗಿದೆ, ನಮಗೆ ಪರಿಹಾರ ಕೊಡಬೇಕಂತ ಹೇಳ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ಗೆ ಎಲ್ಲ ಒಂದು ಕೊಟ್ಟರು ಕೂಡ ಇದುವರೆಗೆ ಒಂದು ನಯ ಪೈಸೆ ಕೊಟ್ಟಿಲ್ಲ ಸೆಂಟ್ರಲ್ ಗವರ್ಮೆಂಟ್. ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ಬೇಕು ನಾವು ಯಾರು ಏನ್ ಮಾಡ್ತಾ ಇದ್ದಾರೆ. ಎಲ್ಲ ಪಕ್ಷಗಳು ಅಷ್ಟಂತ ಸರಿ ಇಲ್ಲಂತಲ್ಲ, ಸಮಯ ಸಂದರ್ಭದಲ್ಲಿ ಯಾರು ಏನು ಮಾಡ್ತಾ ಇದ್ದಾರ ಅವ್ರ ವಿರುದ್ಧ ನಾವು ಹೆಂಗೆ ನಾವು ಧ್ವನಿ ಎತ್ತಬೇಕು, ಅವ್ರ ವಿರುದ್ಧ ಹೆಂಗೆ ಹೋರಾಟ ಮಾಡಬೇಕು, ಇದು ಬೇಕು ನಮಗೆ. ಆ ಪಕ್ಷ ನೋಡಬಾರ್ದು. ವಾಸ್ತವವಾಗಿ ಏನಿದೆ ಕೊಡ್ಬೇಕಲ್ಲ. ಇವತ್ತು ಬರ ಬಂದಿದೆ, ಕನಿಷ್ಠ ಎಷ್ಟಾದ್ರೂ ಕೊಡ್ಬೇಕಲ್ಲ. ಇವರು ಏನು ಕೊಡಲ್ಲ ಅಂತ ಇದ್ದಾರ. ಇವರ ರಾಜಕಾರಣ ಇವತ್ತು ಏನಾಗಿದೆ ಅಂದ್ರೆ ಚುನಾವಣೆ ಅಂದ್ರೆ ಹೊಲಸಾಗ್ಬಿಟ್ಟದ. ಒಂದು ಚುನಾವಣೆ ಅಂದ್ರೆ ಹೊಲಸು. ಲೋಕಸಭಾ ಚುನಾವಣೆಗೆ ಏನಾದ್ರೂ ಹಣ ಏನು ಸ್ಟೇಟ್ ಗವರ್ಮೆಂಟ್ ಬಿಡುಗಡೆ ಮಾಡಿದ್ರೆ ಅವ್ರು ಅದನ್ನು ಬಳಕೆ ಮಾಡ್ಕೊಂತ ಇದ್ದಾರ ಅಂತ ಬಿಡುಗಡೆ ಮಾಡ್ತಾ ಇಲ್ಲ. ಉದ್ಯೋಗ ಖಾತ್ರಿ ಕನಿಷ್ಠ 150 ದಿನ ಮಾಡ್ಬೇಕಂತ ಸರ್ಕಾರದವ್ರು ಸೆಂಟ್ರಲ್ ಗವರ್ಮೆಂಟ್ ಕೇಳ್ತಾರ. ನಾವೆಲ್ಲ ಕೇಳಿದ್ ಅವ್ರು ಕೇಳ್ತಾ ಇದಾರೆ ಸ್ಟೇಟ್ ಗವರ್ಮೆಂಟ್ನವರು. 150 ದಿನ ಮಾಡ್ಬೋದಲ್ಲ, 200 ದಿನ ಮಾಡ್ಬೋದಲ್ಲ. ಏನ್ ಸಮಸ್ಯೆ ಆಗಿದೆ ಇವ್ರಿಗೆ? ಏನ್ ಸಮಸ್ಯೆ ಆಗಿದೆ ಅಂದ್ರೆ ಬಂಧುಗಳೇ, ನಾವು ರೈತರಿಗೆ ಹೇಳ್ಬೇಕು, ಅವರಿಗೆ ಓಟ್ ಹಾಕೋದು ಗೊತ್ತು, ಎಲೆಕ್ಷನ್ ಸಂದರ್ಭದಲ್ಲಿ ಯಾರು ಹಣ ಹೆಚ್ಚು ಕೊಡ್ತಾರೋ ಅವ್ರು ಇಸ್ಕೊಳ್ಳೋದು ಅಷ್ಟೇ ಗೊತ್ತು. ನಾವು ಜನಗಳಿಗೆ ಸತ್ಯ ಹೇಳ್ಬೇಕು, ವಾಸ್ತವ ಹೇಳ್ಬೇಕು. ಅವ್ರು ಇವತ್ತು ಎಲೆಕ್ಷನ್ ಸಂದರ್ಭದಲ್ಲಿ 2,000 ಕೊಡಬಹುದು, 3,000 ಕೊಡಬಹುದು. ಎಲ್ಲ ಚುನಾವಣೆ ಸೇರಿದ್ರೆ ಒಂದು ಕುಟುಂಬಕ್ಕೆ 10,000 ಆಗುತ್ತೆ. ಆದ್ರೆ ಒಂದು ಕುಟುಂಬದಿಂದ ಸರ್ಕಾರಕ್ಕೆ, ಅದಾನಿ ಅಂಬಾನಿಗೆ ಎಷ್ಟು ರೊಕ್ಕ ಹೋಗುತ್ತಂತ ಲೆಕ್ಕ ಹಾಕಿ ಹೇಳ್ಬೇಕಲ್ಲ ನಾವು. ಒಂದು ಕುಟುಂಬಕ್ಕೆ ಕನಿಷ್ಠ ಒಂದು ಕುಟುಂಬದಲ್ಲಿ 20,000 ದುಡಿತಕ್ಕಂಥ ಮನುಷ್ಯ ಇದ್ರೆ ಒಂದು ವರ್ಷಕ್ಕೆ 2,40,000 ರೂಪಾಯಿ ಆಗುತ್ತೆ. ಒಂದು ಕುಟುಂಬದಲ್ಲಿ 2,40,000ದಲ್ಲಿ 1,20,000 ರೂಪಾಯಿ ಸರ್ಕಾರಕ್ಕೆ ಮತ್ತು ದಲಾಳಿಗಳಿಗೆ ಹೋಗುತ್ತೆ. ಇದನ್ನ ಹೇಳ್ಬೇಕಲ್ಲ ನಾವು ಜನಗಳಿಗೆ, ಇದನ್ನ ಹೇಳ್ಬೇಕಲ್ಲ. ಮೋದಿ 3,000 ಕೊಟ್ಟ, 6,000 ಕೊಟ್ಟ, ಏನ್ ಭಿಕ್ಷೆ ಕೊಡ್ತಾ ಇದ್ದೀರಿ ನೀವು? ರೊಕ್ಕ ನಮ್ಗೆಲ್ಲ ರೊಕ್ಕ. ನಿಮ್ಮ ತಂದೆ ತಾಯಿಯ ನಿಮ್ಮ ತಾತನುಗಳೆಲ್ಲ ರಾಜರ ಮನೆತನದ್ದು ನಿಮ್ಮ ಆಸ್ತಿಯಲ್ಲಿ ಬಡವರಿಗೆ ಅನಿಸ್ತಾ ಇದ್ರಿ ನೀವು. ಜನರದು ಮೋದಿದೆಲ್ಲ, ಮೋದಿ ಅಪ್ಪಂದಲ್ಲ, ಇನ್ನೊಬ್ಬರದಲ್ಲ, ಕಾಂಗ್ರೆಸ್ನವ್ರದಲ್ಲ, ಯಾರ್ದಲ್ಲ. ರೊಕ್ಕ ಜನಗಳದು. ಜನಗಳ ರೊಕ್ಕ ಜನಗಳಿಗೆ ಯಾಕೆ ನೀವು ಅನಿಸ್ತಾ ಇಲ್ಲ? ಇದು ಪ್ರಶ್ನೆ ನಮ್ಮ ಮುಂದಿರ್ತಕ್ಕಂಥದ್ದು. ಹಾಗಾಗಿ ತುಂಬಾ ಸಮಸ್ಯೆಗಳಿದಾವೆ. ಮಾತಾಡ್ಬೇಕಂದ್ರೆ ತುಂಬಾ ಸಮಸ್ಯೆಗಳಿದಾವೆ. ಎಲ್ಲ ಸಮಸ್ಯೆಗಳನ್ನ ಮಾತಾಡಕ್ಕಾಗೋದಲ್ಲ, ತುಂಬಾ ಸಮಸ್ಯೆಗಳಿದಾವೆ. ಜೊತೆಗೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವೆಲ್ಲರೂ ಲೀಡರ್ ಇದ್ದೀರ, ಅದಕ್ಕೋಸ್ಕರ ಇದನ್ನ ಹಳ್ಳಿಯಲ್ಲಿ ಮಾತಾಡಲಿ ಅಂತ ಈ ವಿಷಯ ಹೇಳ್ತಾ ಇದ್ದೀನಿ. ನಾನು ಮತ್ತೆ ಮುಖ್ಯ ವಿಷಯಕ್ಕೆ ಬರ್ತೀನಿ. ನಾನು 4 ಲಕ್ಷ ಕೋಟಿ ನಮ್ಮ